ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೆಲ್ಲಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಾವು ಯಾವ ಕಡೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. ನಾವು ಬಂದಿರೋದು ಗಾಣಗಾಪುರ ಸೈಡ್ ಹೋಗ್ತಾ ಇದ್ದೀವಿ ಇವಾಗ. ಸೊ ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ಇವಾಗ ಆಲ್ರೆಡಿ ನಾವು ನವಲಗುಂದ ಹತ್ರ ಬಂದಿದ್ದೀವಿ. ಇಲ್ಲಿ ಒಂದೊಂದು ಸೂರ್ಯಕಾಂತಿ ತೋಟ ಇದೆ ನೋಡಿ. ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ. ಹಾಗೆ ವ್ಲಾಗ್ ಕೂಡ ಇವಾಗ ಶುರು ಮಾಡಿದೆ. ಬನ್ನಿ ವ್ಲಾಗ್ ಹೇಗೋಗುತ್ತೆ ನೋಡೋಣ. ಇಲ್ಲಿ ನೋಡೋಕ್ಕಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಲ್ರೆಡಿ ಇವಾಗ ಟೈಮ್ ಬಂದು 12 ಗಂಟೆ ಮೇಲೆ ಆಯಿತು. ಎಲ್ಲ ಈ ಕಡೆ ತಿರ್ಕೊಂಡಿದೆ ನೋಡಿ. ಸನ್ಫ್ಲವರ್ಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಮಗು ನೋಡಿ ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರಂತೂ ಸಕ್ಕತ್ತಾಗಿರುವಂಥ ಸೂರ್ಯಕಾಂತಿ ತೋಟ. ಪಾಪಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ ನೋಡಿ. ಹೋಗ್ತಾ ಇದ್ದಾಳೆ ಇಲ್ಲಿ. ಅವಳಿಗಂತೂ ಈ ಹೂ ನೋಡಿಬಿಟ್ಟು ನಿಲ್ಲಿಸಿ ಕಾರ್ ನಿಲ್ಲಿಸಿ ಅಂತ ಇದ್ಲು. ಹಾಗೆ ವ್ಲಾಗ್ ಕೂಡ ಶುರು ಮಾಡಿರಲಿಲ್ಲ ನಾನು, ಹಾಗಾಗಿ ವ್ಲಾಗ್ ಕೂಡ ಶುರು ಮಾಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ನೋಡೋಣ. ಹೋಪ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಈ ಕಡೆ ತಿರ್ಕೊಂಡ್ಬಿಟ್ಟಿದೆ. ಸಮಯ ಇವಾಗ 12:30 ಆಯಿತು. ಸೊ ಇವಾಗ ಇಲ್ಲೊಂದು ಬ್ರೇಕ್ ಕೊಟ್ಬಿಟ್ಟು ಚೆನ್ನಾಗಿದೆ ತೋಟ ನೋಡೋಕ್ಕೆ. ನೋಡಿ ಇವಳಿಗಂತೂ ಫುಲ್ ಖುಷಿಯಾಗಿದೆ. ನನ್ನ ತಂಗಿ ಮತ್ತು ತಮ್ಮ ಬಂದಿದ್ದಾರೆ. ಅಂದರೆ ನಮ್ಮ ಯಜಮಾನ್ರು ಇಲ್ಲಿದ್ದಾರೆ. ಬಿಸಿಲು ಸಖತ್ತಾಗಿದೆ. ಬಟ್ ಏನಂದರೆ ಇದು ನೋಡೋಕ್ಕೇನೇನೋ ಒಂಥರ ಖುಷಿ ನೋಡಿ. ಈ ಥರ ನೋಡೋದು ಹಾ ಮಗಳೇ ಬಾ ಫೋಟೋ ತೆಗವ ನಂದು. ನಾವು ಬೆಳಗಿನ ಜಾವ ಬೇಗನೆ ಹೊರಟಿದ್ವಿ. ಒಂದು 3:30 ಹಂಗೆ ಮನೆಯಿಂದ ಹೊರಟಿದ್ವಿ. ಹಾಗೆ ಇಲ್ಲಿ ತಲುಪಬೇಕಾದ್ರೇ ನೋಡಿ 12 ಗಂಟೆ ಮೇಲಾಗಿತ್ತು ಸಮಯ ಬಂದು. ಇನ್ನೂ ಹೋಗಿ ಎಲ್ಲಾದರೂ ಊಟ ಮಾಡಿಕೊಂಡು ಮತ್ತು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು. ಈ ಸೂರ್ಯಕಾಂತಿ ತೋಟ ಕಂಡಿದ ತಕ್ಷಣ ನಿಲ್ಲಿಸದೇ ಇರೋಕ್ಕೆ ಮನಸ್ಸು ಬರಲ್ಲ. ಒಂದ್ಸರಿ ಗಾಡಿ ನಿಲ್ಲಿಸಿ ಇಲ್ಲೆಲ್ಲ ಒಂದು ಸ್ವಲ್ಪ ಓಡಾಡಿಬಿಟ್ಟು ಆಮೇಲೆ ಹೋಗೋದು. ಇದಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಗಾಗಿ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ಪಾಪು ಕೂಡ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅವಳಿಗೊಂದೆರಡು ಬುಕ್ಸು ಆಮೇಲೆ ಕಲರ್ ಪೆನ್ಸಿಲ್ಸು ಎಲ್ಲ ತೊಗೊಂಡು ಬಂದಿದ್ದೆ. ಸ್ವಲ್ಪ ಹೊತ್ತು ಬೇಕು ಅಂತಂದರೆ ಅದರಲ್ಲಿ ಕಲರ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಅವಳು ಕೂಡ ಸ್ವಲ್ಪ ಎಂಗೇಜ್ ಆಗಿ ಇರ್ಬೋದು ಅಂತ ಹೇಳಿಬಿಟ್ಟು. ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವಾ, ಅವಳಿಗೂ ಬೋರ್ ಆಗುತ್ತೆ ಕಾರಲ್ಲೇ. ಇವಳಿಗೆ ಸ್ವಲ್ಪ ಕಲರ್ ಪೆನ್ಸಿಲು ಆಮೇಲೆ ಒಂದು ಬುಕ್ ತೊಗೊಂಡ್ಬಂದಿದ್ದೀನಿ. ಅದರಲ್ಲೇ ಬರ್ಕೊಂಡು ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು. ಆಮೇಲೆ ಮತ್ತೆ ನಮ್ಮ ಕೇಳ್ತಿಲ್ಲ ಗುಟ್ಟು ಹೇಳು ಹೊಸ ಗುಟ್ಟು ಹೇಳು ಫ್ರೆಂಡ್ಸ್. ಇವಾಗ ನೋಡಿ ಏನಿದು ಹುರಿಯಕ್ಕಿ ಮಿಕ್ಸ್ಚರ್ ಅಥವಾ ಎಂತ ಅಂತೀವಿ ಇದಕ್ಕೆ, ಮಂಡಕ್ಕಿ ಮಸಾಲ ಮಂಡಕ್ಕಿ ಅಂತಲೂ ಹೇಳ್ಬೋದು, ಮಿಕ್ಸ್ಚರ್ ಅಂತಲೂ ಹೇಳ್ಬೋದು. ಇಲ್ಲ ಅಂತಂದರೆ ಒಗ್ಗರಣೆ ಮಂಡಕ್ಕಿ ಅಂತ ಹೇಳ್ತಾರೆ. ಅದನ್ನು ಮಾಡ್ಕೊಂಡು ಬಂದಿದೆ. ಅದನ್ನು ಇವಾಗ ತಿನ್ನೋ ಟೈಮ್ ಥರ ಸಕ್ಕದಾಗುತ್ತೆ. ರೆಸಿಪಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ನಾವಂತೂ ಉತ್ತರ ಕರ್ನಾಟಕದ ಕಡೆಗೆ ಹೋಗ್ತಾ ಇದ್ದೀವಿ ಅಂತಂದರೆ ಉತ್ತರ ಕರ್ನಾಟಕದ ಊಟನ ಮಿಸ್ ಮಾಡೋದೇ ಇಲ್ಲ. ಪ್ರತಿ ಸತಿನೂ ಅಷ್ಟೇನೆ. ಹಾಗೆ ಈ ಸತಿನೂ ಅಷ್ಟೇ. ಲಾಸ್ಟ್ ಟೈಮ್ ನಾವು ಹೋಗಿದ್ವಿ ಅಲ್ವಾ, ಸಿದ್ದೇಶ್ವರ ಖಾನಾವಳಿ ನರಗುಂದದಲ್ಲಿರೋದು ಅದು. ಸೊ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕರೆಕ್ಟ್ ಟೈಮ್ ಸೇಮ್ ಆಲ್ಮೋಸ್ಟ್ ಅದೇ ಟೈಮ್ಗೆ ರೀಚ್ ಆಗ್ತೀವಿ ಊಟದ ಟೈಮ್ಗೆ ಅಂತ ಅಂದ್ಕೊಂಡಿದ್ವಿ. ಹಾಗೇ ಅಲ್ಲಿಗೆ ಬಂದ್ವಿ. ಲಾಸ್ಟ್ ಟೈಮ್ ಇಲ್ಲಿ ಊಟ ಮಾಡಿದ್ವಿ. ತುಂಬಾ ಇಷ್ಟ ಆಗಿತ್ತು ನಮಗೆಲ್ಲರಿಗೂ. ಜೋಳದ ರೊಟ್ಟಿ ಊಟ ಅಂತೂ ತುಂಬ ರುಚಿಯಾಗಿರುತ್ತೆ. ಇಲ್ಲೆಲ್ಲ ಹೆಂಗಂತಂದರೆ ಪುಟ್ಟದಿರುತ್ತೆ ಖಾನಾವಳಿಗಳೆಲ್ಲ, ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಇವಳು ಊಟ ಎಲ್ಲ ಆಗಿ ನೋಡಿ ಮಲ್ಕೊ ಅಂತಂದರೆ ಸುಮ್ಮನೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ. ಅವಳಿಗೋಸ್ಕರ ಪುಟಾಣಿ ಬೆಡ್ ಹಾಕಿರೋದ್ರಿಂದ ಅವಳಿಗೆ ಆಟ ಆಡ್ಕೊಂಡು ಮಲ್ಕೊಂಡು ಎಂಜಾಯ್ ಮಾಡೋಕ್ಕಾಗ್ತಾ ಇದೆ. ಕಂಫರ್ಟೇಬಲ್ ಆಗಿರುತ್ತೆ ನೋಡಿ ನೋಡಿ. ಊಟ ಹೇಗಿತ್ತು? ಬಾಬೆ ಹೆಜ್ಜಾಮ್ ಹೆಂಗಿತ್ತು? ಊಟ ಹೆಂಗಿತ್ತು? ಅದ್ಭುತ ಅದ್ಭುತ ಅದ್ಭುತ. ಸೂಪರ್ ಫ್ರೆಂಡ್ಸ್, ಸೂಪರ್ ಆಗಿತ್ತು ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಒಂದ್ಸರಿ ಖಾನಾವಳಿಗೆ ಭೇಟಿ ನೀಡಿ ಊಟ ಮಾಡಿ. ತುಂಬ ಚೆನ್ನಾಗಿದೆ. ಸಿದ್ದೇಶ್ವರ ಖಾನಾವಳಿ ನರಗುಂದ, ಓಕೆನಾ? ಪೆಟ್ರೋಲ್ ಪಂಪ್ ಹತ್ರನೇ ಇದೆ. ಕೆಳಗಡೆ ಸ್ವಲ್ಪ ಇಳ್ಕೊಂಡು ಹೋಗ್ಬೇಕು. ಲಾಸ್ಟ್ ಟೈಮ್ ಬಂದಿದ್ದಾಗಲೂ ನಾವು ಅಲ್ಲೇ ಹೋಗಿದ್ವಿ. ಬಿಕಾಸ್ ಟೇಸ್ಟ್ ಅದು ನಮ್ಗೆ ಸಿಕ್ಕಾಬಡೆ ಇಷ್ಟ ಆಗಿಬಿಟ್ಟಿತ್ತು. ಅಲ್ಲೇ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿಬಿಟ್ಟು ಕೊಡ್ತಾರೆ. ಆಹಾ ಏನು ರುಚಿ ಅಂತೀರಾ, ಸಕ್ಕದಾಗಿತ್ತು. ಸೊ ಬನ್ನಿ ನಾನು ನೋಡೋಣ. ಆಲ್ಮೋಸ್ಟ್ ನಾವು ಸಂಜೆನೇ ಆಗಿಬಿಡತ್ತೆ ನಾವು ಗಾಣಗಾಪುರ ರೀಚ್ ಆಗೋವಾಗ. ಊಟ ಎಲ್ಲ ಮುಗಿಸ್ಕೊಂಡು ಮುಂದೆ ಬರ್ತಿದ್ದಂಗೆ ಇಲ್ಲಿ
ಪೇರಳೆ ಹಣ್ಣು ಆಮೇಲೆ ಚಿಕ್ಕು ಎಲ್ಲ ಮಾರ್ತಾ ಇರ್ತಾರೆ ರೋಡ್ ಸೈಡಲ್ಲೇ, ಅಲ್ಲೇ ಬೆಳೆದು ಬಿಟ್ಟು ಅಲ್ಲೇ ಕೊಯ್ದು ಮಾರ್ತಾ ಇರ್ತಾರೆ. ಪೇರಳೆ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗಲೂ ತೊಗೊಂಡಿದ್ವಿ, ಈ ಸತಿ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾರೆ ಬೇಕು ಅಂತಂದರೆ. ಸೊ ಹಾಗೆ ತೊಗೊಂಡ್ವಿ. ಚಿಕ್ಕು ಹಣ್ಣು ಕೂಡ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು, ಬಟ್ ಕಾಯಿಗಿತ್ತು, ಅದು ತುಂಬ ಹಣ್ಣಾಗೇನೂ ಇರಲಿಲ್ಲ. ಹಾಗಾಗಿ ನಾವು ಅದನ್ನು ತೊಗೊಳಕ್ಕೆ ಹೋಗಿಲ್ಲ. ಇನ್ನು 3 ಡೇಸ್ಗೆ ಅದು ಹೆಂಗಾಗುತ್ತೋ ಏನೋ ಖಾರಲ್ಲಿ ಇಟ್ಬಿಟ್ಟು ಅಂತ ಹೇಳಿ. ನನಗೆ ಹೆಂಗಂತಂದರೆ ಪೇರಳೆ ಎಲ್ಲ ಹೈಬ್ರಿಡ್ ಬರುತ್ತಲ್ವ, ತುಂಬ ಸೀಡ್ಸ್ ಕಡಿಮೆ ಇರುತ್ತೆ. ಆಮೇಲೆ ಅದು ಏನೋ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸ್ವೀಟ್ ಕೂಡ ಅಷ್ಟಾಗೇನೂ ಇರೋಲ್ಲ, ಒಂಥರ ವಾಟರಿ ಇರುತ್ತೆ ಅಷ್ಟೇ. ಬಟ್ ಈ ಪೇರಳೆ ಹಣ್ಣಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಈ ನಮ್ಮ ಊರ ಕಡೆ ಎಲ್ಲ ಆಗುತ್ತಲ್ವ ಆ ಥರನೇ ಇತ್ತು, ಬಟ್ ಸೈಜ್ ಒಂದು ಸ್ವಲ್ಪ ದೊಡ್ಡದಾಗೇ ಇತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಉಪ್ಪು ಖಾರ ಹಾಕಿ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಮಗಳು ಕೂಡ ಅಲ್ಲಿ ಖಾನಾವಳಿನಲ್ಲೇ ಮೊಸರನ್ನ ಊಟ ಮಾಡ್ಕೊಂಡಿದ್ಲು. ಹಾಗೆ ಅವಳು ಕೂಡ ಒಂದು ಸ್ವಲ್ಪ ಪೇರಳೆ ಬೇಕು ಅಂತ ಹೇಳಿದ್ಲು ಅಂತ ಅದನ್ನು ಸ್ವಲ್ಪ ತಿನ್ಕೊಂಡು ಮಲ್ಕೊಂಡಿದ್ದಾಳೆ. ಚಿಕ್ಕಮ್ಮ ಮತ್ತು ಮಗಳು ಇಬ್ಬರೂ ನಿದ್ದೆ ಮಾಡ್ತಾ ಇದ್ದಾರೆ. ಸಮಯ ಇವಾಗ 3:30 ಹತ್ತತ್ರ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇವ್ರಿಗೆ ಇಬ್ರಿಗೂ ನಿದ್ದೆ ಬಂತು. ಪಾಪುಗೆ ಆ್ಯಕ್ಚುಲಿ ಮಲ್ಗಕ್ಕೆ ಇಷ್ಟ ಇರಲಿಲ್ಲ, ಆಮೇಲೆ ಹೆಂಗೋ ಮಾಡಿ ನಿದ್ದೆ ಮಾಡಿಸಿದಾಯಿತು. ಮತ್ತೆ ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಆಗೋ ಅಷ್ಟರಲ್ಲಿ ಅವಳಿಗೂ ಸುಸ್ತಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇವಾಗಲೇ ನಿದ್ದೆ ಮಾಡಿದ್ರೆ ಆಮೇಲೆ ಅವಳು ಕೂಡ ಆರಾಮದಲ್ಲಿ ಆಟ ಆಡ್ಕೊಂಡು ಇರ್ತಾಳೆ ಅಂತ ಹೇಳಿ. ಹಾಗೆ ಇನ್ನೂ ಆಲ್ಮೋಸ್ಟ್ ನಾವು ರೀಚ್ ಆಗೋವಾಗ ಮೇ ಬಿ 7 ಗಂಟೆ ಹತ್ತಿರ ಆಗುತ್ತೆ ಅಂತ ಅನಿಸುತ್ತೆ. ಇನ್ನೂ 4 hours ತೋರಿಸ್ತಾ ಇದೆ. ಹಾಗಾಗಿ ಬನ್ನಿ ಹೋಗೋಣ ಫ್ರೆಂಡ್ಸ್. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ದೀವಿ. ಆ್ಯಂಡ್ ಇನ್ನು ಊಟ ಮಾಡಿ ಮಲ್ಕೊಂಡ್ಬಿಡೋದು. ನಾಳೆ ಬೆಳಗ್ಗೆ ಬೇಗ ಇದ್ದು ಪೂಜೆಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇವಾಗ ಪಾಪು ಅಲ್ಲಿ ಬರ್ತಾ ಟಾಯ್ಸ್ ಅಂಗಡಿ ಸುಮಾರಷ್ಟಿರುತ್ತೆ ಅಲ್ವಾ, ಅದರಿಂದ ಒಂದಷ್ಟು ಟಾಯ್ಸ್ ಬೇಕು ಅಂತ ಹೇಳ್ಬಿಟ್ಟು ಅದು ಅವಳಿಗೆ ಇಷ್ಟ ಆಗೋದು ನಾನು ತೊಗೊಂಡು ಬಂದಾಳೆ. ಫುಲ್ ಅದ್ರಲ್ಲಿ ಆಟ ಆಡ್ಕೊಂಡು ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅದ್ರಲ್ಲಿ ಆಟ ಆಡ್ಕೊಂಡು ಬ್ಯುಸಿ ಆಗಿದ್ದಾಳೆ ನೋಡಿ. ಏನೇನೋ ಇದೆ, ಇದೇನೋ ಪಿಜ್ಜಾ ಅಂತೆ, ಆ ಥರದ್ದೆಲ್ಲ ಒಂದಷ್ಟಿದೆ. ಸಂಜೆ 6:30 ಹಂಗೆ ನಾವು ಗಣಗಾಪುರಕ್ಕೆ ತಲುಪಿದ್ವಿ. ಅಲ್ಲಿ ಮತ್ತೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಆಮೇಲೆ ಅಲ್ಲಿ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಅದಾಗಿದ್ದ ನಂತರ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಆ್ಯಂಡ್ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗನೆ ಬಂದಿದ್ವಿ. ಇನ್ನು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತೊಗೊಂಡು ಇವಾಗ ಹೊರಗಡೆ ಬಂದಿದ್ವಿ. ಪಾಪುಗೆ ಸ್ವಲ್ಪ ಹಸಿವೆ ಆಗ್ತಾಯಿತ್ತು. ಅವಳು ಬೆಳಗ್ಗೆ ಒಂದು ಸ್ವಲ್ಪ ಬಾಳೆಹಣ್ಣು ಆ ಥರ ಎಲ್ಲ ತಿನ್ಕೊಂಡಿದ್ಲು ಅಷ್ಟೇ. ಮತ್ತೆ ಹೋಗಿಬಿಟ್ಟು ತಿಂಡಿ ತಿನ್ನಬೇಕಿತ್ತು, ಹಾಗಾಗಿ ನಾವು ಹೋಗಿ ತಿಂಡಿ ತಿನ್ಕೊಬೇಕು. ಆ್ಯಂಡ್ ಅವಳು ಸ್ವಲ್ಪ ಹಸಿವೆ ಆಗ್ತಾ ಇರೋದನ್ನ ಫೋಟೋ ಒಂದು ತಗೊಳ್ಳೋಣ ಅಂತಂದ್ರೂ ಸ್ವಲ್ಪ ಡಲ್ ಆಗಿದ್ಲು. ಆಗ ನಾವು ಉಳ್ಕೊಂಡಿದ್ದ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಇವಾಗ ಏನಂತ ಗಣಪನ ದೇವರ ದರ್ಶನ ಎಲ್ಲ ಬೆಳಗ್ಗೆ ಆಯಿತು. ಆಗಿಬಿಟ್ಟು ಇಲ್ಲಿ ಬಂದು ತಿಂಡಿ ತಿಂದು ಇವಾಗ ನಾವು ಸಂಗಮೇಶ್ವರ ಹತ್ರ ಹೋಗ್ತಾ ಇದ್ದೀವಿ. ಸಂಗಮೇಶ್ವರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಮಧುಕರಿ ಮಾಡ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಬೇಗ ಹೊರಡಬೇಕು. ಆ್ಯಂಡ್ ಬನ್ನಿ ಹೋಗೋಣ. ಪಾಪ ಅಂತೂ ಮಾವನ ಜೊತೆಗಿದ್ದಾಳೆ, ಇವರೆಲ್ಲ ಹೋದ್ರೂ ಗೊತ್ತಿಲ್ಲ. ಬಿಸಿಲು, ನೀನು ಹಿಂದೆ ಕೂತೀಯಾ? ಗ್ಲಾಸ್ ಇಳಿಸಿಯೇ. ಇವಾಗ ಸಂಗಮಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಕಾರಲ್ಲೇ ಹೋಗ್ತೀವಿ, ಸ್ವಲ್ಪ ದೂರ ಇದೆ ಇಲ್ಲಿಂದ. ಹಾಗಾಗಿ ಕಾರಲ್ಲಿ ಹೋದರೆ ಸ್ವಲ್ಪ ಬೇಗನೆ ರೀಚ್ ಆಗ್ತೀವಿ. ನಡ್ಕೊಂಡು ಹೋಗ್ಬೋದು, ಇಲ್ಲ ಅಂತ ನಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಜಾಸ್ತಿನೇ ದೂರ ಇದೆ. ಬಟ್ ಏನಂದರೆ ಇಲ್ಲಿ ಎಷ್ಟೊಂದು ಟ್ಯಾಕ್ಸಿಗಳಾಗಿರ್ಬೋದು ಎಲ್ಲನೂ ಇರುತ್ತೆ. ನಿಮಗೆ ಬೇಕು ಅಂತಂದರೆ ಈ ಥರ ಜಟ್ಕಾ ಗಾಡಿ ಕೂಡ ಇದೆ, ಅದರಲ್ಲಿ ಕೂಡ ತುಂಬ ಜನ ಹೋಗ್ತಾಯಿದ್ರು ಆಯಿತಾ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ನಾವು ಕಾರಲ್ಲೇ ಹೋದ್ವಿ. ಹಾಗೆ ಇಲ್ಲಂತೂ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಪ್ಲೇಸ್ ಸ್ವಲ್ಪ ಇಕ್ಕಟ್ಟಿರುತ್ತೆ. ನಿಮಗೆ ನೀವು ಪ್ರದಕ್ಷಿಣೆ ಹಾಕಬೇಕು ಅಂತಂದರೆ ಫುಲ್ ತುಂಬ ಜನ ಇದ್ದರೆ ನಿಮಗೆ ತುಂಬ ಬೇಗ ಹೋಗೋಕ್ಕಾಗಲ್ಲ ನೋಡಿ, ಆ ಥರ ಅಷ್ಟೇ. ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಆ್ಯಂಡ್ ಬರೋ ಕಡೆ ಎಲ್ಲ ಸ್ವಲ್ಪ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸ್ಪೇಸ್ ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಸತಿ ಬರೋದಕ್ಕೂ ತುಂಬ ವ್ಯತ್ಯಾಸ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಗಣಗಾಪುರದ ಕಂಪ್ಲೀಟ್ ಜರ್ನಿ ವೀಡಿಯೋಸ್ ಎಲ್ಲ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ 2 ವೀಡಿಯೋ ಹಾಕಿದ್ದೀನಿ. ಅದರಲ್ಲಿ ನಾನು ಆದಷ್ಟು ಡೀಟೇಲಾಗಿ ಎಲ್ಲ ಕಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಈ ಸತಿ ನಾನೇನು ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡೇ ಇಲ್ಲ. ಒಂದು ಚೂರು ಕ್ಲಿಪ್ಪಿಂಗ್ಸ್ ಏನಿದೆ ಇದು ಒಂದು ಬ್ಲಾಗಲ್ಲೇ ಎಲ್ಲದನ್ನು ಶೇರ್ ಮಾಡಿದ್ದೀನಿ ಆಯಿತಾ. ಡೀಟೇಲಾಗಿ ನಿಮಗೆ ವೀಡಿಯೋ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಆ ವೀಡಿಯೋಸನ್ನು ಚೆಕ್ ಮಾಡ್ಬೋದು. ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ. ಇದೇನೋ ಇಲ್ಲಿ ಈ ಪ್ಲೇಸಿಗೆ ಬಂದರೆ ಸಿಗೋವಂಥ ಒಂದು ಆ ಪಾಸಿಟಿವ್ ವೈಬ್ ಇದೆಯಲ್ಲ, ಅದನ್ನು ನಮ್ಮ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಮಗೆ ಅದು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲನೂ ಆಯಿತು. ಕಲ್ಲೇಶ್ವರ ಕೂಡ ಹೋಗಿದ್ದಾಯಿತು. ಇವಾಗ ಲಾಸ್ಟಲ್ಲಿ ಒಂದು ಸತಿ ಇಲ್ಲಿ ಅಂಗಡಿಗಳೆಲ್ಲ ಇದೆ ಅಲ್ವಾ, ಸೊ ಅದನ್ನೆಲ್ಲ ನೋಡ್ಕೊಂಡು ಒಂದು ಸರಿ ಬರೋಣ ಅಂತ ಪಾಪುಗೇನಾದರೂ ತೆಗೆಸ್ಕೊಂಡು. ಅವಳು ಆಲ್ರೆಡಿ ನೀನೇ ಒಂದು ಟಾಯ್ಸ್ ತೊಗೊಂಡಿದ್ದಾಳೆ. ಬಟ್ ಆದ್ರೂ ಇವಾಗ ಒಂದು ರೌಂಡ್ ಹೋಗೋಣ, ಟೈಮ್ ಇದೆಯಲ್ವಾ, ಸುಮ್ಮನೆ ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಆಮೇಲೆ
ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ಸುಮ್ಮನೆ ಒಂದು ರೌಂಡ್ ಹೋಗ್ಕೊಂಡು ಏನೋ ಸ್ವಲ್ಪ ತಿಂದ್ಕೊಂಡು ಬರೋಣ ಅಂತ ಅಂದ್ಕೊಳ್ತೀನಿ. ಹಾಗೆ ಮಧ್ಯಾಹ್ನ ಗಾಣಗಾಪುರದಲ್ಲೇ ಮಧುಕರಿ ಸೇವೆ ಎಲ್ಲ ಮಾಡಿಸ್ಬಿಟ್ಟು ಊಟ ಮಾಡಿಬಿಟ್ಟು ಇವಾಗ ಸಂಜೆ ಹೊತ್ತು ಕಲ್ಲೇಶ್ವರಕ್ಕೆ ಕೂಡ ಹೋಗಿದ್ವಿ. ಅದೆಲ್ಲ ನಾನಿನ್ನು ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತಿಲ್ಲೇ ಹೊರಗಡೆ ಎಲ್ಲ ಅಂಗಡಿಗಳೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಒಂದು ರೌಂಡು ಬರ್ತಾಯಿದ್ದೀವಿ ಮಾತಾಡಿಕೊಂಡು. ಆ್ಯಂಡ್ ಪಾಪುಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ಲು ಅಂತ ಹೇಳಿಬಿಟ್ಟು ಅಲ್ಲಿ ಈ ಥರ ನಾವು ಚಿಕ್ಕವರಿದ್ದಾಗೆಲ್ಲ ಗಾಡಿನಲ್ಲಿ ಬರ್ತಾ ಇರುತ್ತೆ ಅಲ್ವ ಐಸ್ ಕ್ಯಾಂಡಿ, ಆ ಥರದ್ದು ಕೋನ್ ಐಸ್ ಕ್ರೀಮ್ ಇತ್ತು. ಸೊ ಅದನ್ನು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ ಇದು ಟೇಸ್ಟು. ನಾವು ಲಾಸ್ಟ್ ಟೈಮ್ ತಿಂದಿದ್ವಿ, ಅದು ಫ್ಲೇವರ್ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಬಟ್ ಈ ಸತಿ ತಿಂದಿದ್ದಂತೂ ಸಖತ್ತಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಪಿಸ್ತಾ ಮತ್ತು ವೆನಿಲಾ ಫ್ಲೇವರ್ ಮಿಕ್ಸ್ ಮಾಡಿಕೊಟ್ಟಿದ್ರು, ಸಖತ್ತಾಗಿತ್ತು ಅದಂತೂ. ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಈಗ ಆ್ಯಂಡ್ ಬೆಳಗ್ಗೆ ಇವಾಗ ಸಮಯ ಎಷ್ಟು 8 ಗಂಟೆ ಮೇಲಾಯಿತು. ಆ್ಯಂಡ್ ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ ಒಂದು 1/4 ಭಾಗ ಬಂದಿದ್ದೀವಿ. ಹಾಗೆ ವ್ಲಾಗ್ ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ ಈ ವ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತೀನಿ ಇವಾಗ. ಆಮೇಲೆ ಎಲ್ಲಾದರೂ ಬೇರೆ ಕಡೆ ಹೋದರೆ ಎಲ್ಲಾದರೂ ನಿಲ್ಸಿದ್ರೆ ಏನಾದರೂ ಸ್ಪೆಷಲ್ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಸಿಕ್ಕಾಪಟ್ಟೆ ಚಳಿ ಇದೆ ಹೊರಗಡೆ ಅಂತೂ ಗೊತ್ತಾ. ತುಂಬ ಚೆನ್ನಾಗಿದೆ ಮಾತ್ರ ವೆದರ್, ಪ್ಲೆಸೆಂಟ್ ಆಗಿದೆ. ಸ್ಕೂಲ್ ಹುಡುಗ ಬಂದ, ಸ್ಕೂಲ್ ಹುಡುಗ ನಮ್ಮ ಶಾಲೆಯಲ್ಲಿ ಸಂಭ್ರಮ. ಮನಸಿ 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 ಥ್ಯಾಂಕ್ ಯು. ಕನಸಾಯಿತು ಕನಸೆ ಕನಸೆ ಥ್ಯಾಂಕ್ ಯು. ನಿನಗೂ ಒಲವಾಯಿತು ಭೂಮಿ. ಹೇಳಿ ತಾಕ ಹೊಸ ಸಾಂಗ್ ಇಕ್ಕು, ಹಳತ್ ಹೇಳಲಿಲ್ಲ. ಬೇಗ ಬೇಗ, ಇದೊಂದಿನ ಕೂದಲು ಹೇಳುತ್ತೆ ಇದು. ಬೇಗ ಹೇಳಿ, ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ. ಆತ್ಮಗಳು ಮಾಡಿ ದೊಡ್ಡ ಕೇಳಿ ಕಿಟಕಿ ರಜೆ ಹಾಕಿರೋ ಒಳ್ಳೆ ಇತ್ತು, ಕೇಳ ಇಲ್ಲಂತಾರೆ. ಹೇಳಿ ಈಗ ತಾ ಅಷ್ಟೇ. ಒಂದು ಸೆಂಟೆನ್ಸ್ ಪದ್ಯ. ಓಡಿ ಬಂದೆಯ ಓಡಿ ಯಾವ ಯಾರಿಟ್ಟರಿ ಚುಕ್ಕಿ, ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಮತ್ತೆ ಗೊತ್ತಿಲ್ಲ ಹೇಳಕ್ಕೂ. ಎರಡೆರಡು ಲೈನ್ ಒಬ್ಬೊಬ್ಬ ಹೇಳಿದೋಳಿ, ಒಬ್ಬ ಸ್ಟಾರ್ಟ್ ಮಾಡ್ರಿ, ನೆಕ್ಸ್ಟ್ ಲೈನ್ ಕಂಟಿನ್ಯೂ ಮಾಡ್ರಿ ಮತ್ತೊಬ್ಬ. ಬೆಳ್ಳಿ ಅಣ್ಣ ಬೆಳ್ಳಿ. ಐ ಲವ್ ಯು ಯು ಯು. ಯುಗಾದಿ ಯುಗಾದಿ ಬಂತು ಹಬ್ಬ. ನನಗೊಂತಿಲ್ಲ ಇದು ಪದ್ಯ. ಯುಗಾದಿ ಹಬ್ಬ ಇದ್ದು ಪದ್ಯ ಇದ್ದು ಗೊತ್ತಿಲ್ಲ. ಈ ಪದ್ಯ ಇದ್ದ ಇಲ್ಲ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಪದ್ಯ ಇದ್ದು ಬೇಕಾದ್ರೆ ನೋಡಿ, ಯಾರು ಗೂಗಲ್ ಮಾಡಿ ಕಮೆಂಟ್ ಇಲ್ಲಿ ಹೇಳ್ತಾರೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹಬ್ಬ ಬರುತ್ತಿದೆ ಅಂತ ಸ್ವರರಾಜ ದೊಡ್ಡ ಮಾಡಿ ಕೇಳಿಸ್ಲಿ. ಆತು, ರಾಗ ಇಲ್ಲ ತಾಳ ಇಲ್ಲ ಫ್ರೆಂಡ್ಸ್. ಸರಿ ಹೇಳ್ತೀನಿ. ಕಾರಲ್ಲಿ ಬರ್ತಾ ಅಂತೂ ಹಿಂಗೆ ಹಾಡು ಹೇಳ್ಕೊಂಡು ಮಜಾ ಮಾಡ್ಕೊಂಡು ಬರ್ತಾ ಇದ್ವಿ. ಆ್ಯಂಡ್ ನಾವು ಆಲ್ರೆಡಿ ಇವಾಗ ನೋಡಿ ಮರವಂತೆ ಹತ್ರ ಬಂದ್ವಿ.
ಇವಾಗ ಇಲ್ಲಿ ಬಂದಿದ ತಕ್ಷಣನೇ ಪಾಪುಗಂತೂ ಇಳ್ಕೊಂಡು ಬೀಚಲ್ಲಿ ಆಟ ಆಡಬೇಕು ಅಂತ ಅವಳಂತೂ ರೆಡಿ ಆಗಿಬಿಟ್ಟಿದ್ದಾಳೆ. ನಾವು ಜಸ್ಟ್ ಏನಂತಂದರೆ ಒಂದು ಸತಿ ಬಂದು ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳಂತೂ ನೀರಿಗೆ ಇಳಿಬೇಕು ಅನ್ನೋ ಥರ ಮರಳಲ್ಲಿ ಆಟ ಆಡೋಣ ಅಂತ ಹೇಳಿಬಿಟ್ಟು ಹೊರಟ್ಲು. ನಾವು ಹೋಗೋದು ಬೇಡ ಅಂತ ಒಂದು ವಾಕ್ಯ ಹೇಳಿದ್ದಕ್ಕೇ ಜೋರಾಗಿ ಅಳಕ್ಕೆ ಶುರು ಮಾಡಿದ್ಲು. ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಆಮೇಲೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಬೇಗನೆ ರೀಚ್ ಆಗ್ಬೋದು ಮನೆಗೆ ಅಂತ ಅವರಪ್ಪ ಹೇಳಿದ್ದಕ್ಕೆ ಅವಳಂತೂ ಒಂದು ಅಳೋಕ್ಕೆ ಶುರು ಮಾಡಿದ್ಲು. ಸರಿ ಹಂಗಾದ್ರೆ ಹೋಗೋಣ ಅಂತ ಹೇಳಿದ ತಕ್ಷಣ ಅವಳಂತೂ ಅಳೋದು ನಿಲ್ಲಿಸಿ ಫುಲ್ ಖುಷಿ ಆಗ್ಬಿಟ್ಟು, ಬೀಚಲ್ಲಂತೂ ಇಲ್ಲೆಲ್ಲ ನೀರಲ್ಲಿ ಇಳಿಯೋದಕ್ಕೆ ಹೋಗಬೇಡಿ, ಬಟ್ ಇವಳು ತುಂಬಾ ಹಠ ಮಾಡಿದ್ಲು ಅಂತ ಹೇಳ್ಬಿಟ್ಟು ಒಂದು 2 ಸತಿ ಸ್ವಲ್ಪ ಕಾಲಿಗೆ ನೀರು ಬರೋ ಥರ ಹೋದ್ವಿ. ಬಿಕಾಸ್ ಏನು ಮರವಂತೆ ಬೀಚ್ ಅಥವಾ ತ್ರಾಸಿ ಬೀಚ್ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ತುಂಬಾ ಡೇಂಜರಸ್ ಬಿಕಾಸ್ ವೇವ್ಸ್ ತುಂಬ ಫೋರ್ಸಲ್ಲಿ ಬರುತ್ತೆ. ಆ್ಯಂಡ್ ಹಾಗಾಗಿ ನೀರಿಗೆ ಯಾರು ಇಳಿಯೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಹೋದ್ರೂ ಜಸ್ಟ್ ಈ ಥರ ಒಂದು ಸ್ವಲ್ಪ ಸೈಡಿಂದ ಹೋಗ್ಬಿಟ್ಟು ಬನ್ನಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡು ಲೈಕ್, ಶೇರ್, ಕಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.